ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ JPT. ಸ್ನೇಹಿತರೆ, ಇವತ್ತು ಗುಂಡ್ಲುಪೇಟೆ ತಾಲೂಕಿನ ಈ ಒಂದು ಚಾಮರಾಜನಗರ ಊರಿಗೆ ಹೋಗ್ತಕ್ಕಂಥ ರಸ್ತೆಯ ಬಲಭಾಗದಲ್ಲಿರ್ತಕ್ಕಂತಹ ಪುರಾತನವಾದ ಪ್ರಾಚೀನವಾಗಿರ್ತಕ್ಕಂಥ ಪರವಾಸು ಹಾಗೂ ಪರಶುರಾಮ ದೇವಾಲಯದ ಒಂದು ಸ್ವಚ್ಛತಾ ಕಾರ್ಯ ನಡೆದಿದೆ. ಹಾಗಾಗಿ ಗುಂಡ್ಲುಪೇಟೆ ತಾಲೂಕು 4ನೇ ವಾರ್ಡಿನ ನಿವಾಸಿಯಾದಂತಹ ಜಯಕುಮಾರ್ ಅವರಿದ್ದಾರೆ. ಈ ಒಂದು ಸ್ಥಳದ ಬಗ್ಗೆ, ಒಂದು ಸ್ವಚ್ಛತಾ ಕಾರ್ಯದ ಬಗ್ಗೆ ಅವ್ರನ್ನ ಕೇಳೋಣ. ಅವರು ಏನು ಹೇಳ್ತಾರೆ ಅನ್ನತಕ್ಕಂಥದ್ದನ್ನ ಅವರಿಂದ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಕುಮಾರ್ ಅವರೇ. ನಮಸ್ತೆ. ಈಗ ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ಭಾಳ ಈ ಒಂದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಯಾವ ರೀತಿ ಸುಂದರವಾಗಿ ಸ್ವಚ್ಛವಾಗಿ ಇದೆ, ಅದೇ ರೀತಿ ಈ ಒಂದು ಪ್ರಾಚೀನವಾಗಿರ್ತಕ್ಕಂಥ ಈ ಒಂದು ಪರವಾಸು ದೇವಾಲಯ ಭಾಳ ಪುರಾತನ ಪ್ರಸಿದ್ಧವಾಗಿರ್ತಕ್ಕಂಥ. ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಸರ್. ಆಗ HS ಮದೇವಪ್ರಸಾದ್ ಕಾಲದಲ್ಲಿ ಎಲ್ಲ ಸ್ವಚ್ಛತೆ ಅನ್ನೋದು ಕಾಣ್ತಾ ಇತ್ತು. ಅದಾದಮೇಲೆ ಅವರು ಹೋದ್ಮೇಲೆ, ಅವ್ರು ತೀರೋದ್ಮೇಲೆ ಎಲ್ಲ ಕಡೆ ಗಿಡ ಮರಗಳು ಎಲ್ಲ ಬೆಳ್ಕೊಂಡಾಗ ಎಲ್ಲ ಸುತ್ತಮುತ್ತ ಎಲ್ಲ ಗಿಡ ಮರಗಳು, ಆಮೇಲೆ ಕುಡಿತಗಳು ಜಾಸ್ತಿ ಆಯಿತು, ಜೂಜುಕೋರರು ಜಾಸ್ತಿ ಆದರು. ನೈಟ್ ಹೊತ್ತು ಏನೇನು ನಡೀತಿತ್ತು ಅನ್ನೋದು ಏನು ಗೊತ್ತಾಗ್ತಾ ಇರಲಿಲ್ಲ. ಲೈಟ್ ಇಲ್ಲ, ಏನೂ ಇಲ್ಲ, ಜನಗಳು ಸಾಮಾನ್ಯರು ಯಾರು ಓಡಾಡ್ತಾ ಇರಲಿಲ್ಲ. ಅದರಿಂದ ಇಲ್ಲಿ ಸ್ವಚ್ಛತೆ ಅನ್ನೋದು ಕಾಣಿಸ್ತಾ ಇರಲಿಲ್ಲ. ಅದೇ ಥರ ನಮ್ಮ ಈ ಗುಂಡ್ಲುಪೇಟೆಯಲ್ಲಿ ಈಗ ಪುರಸಭೆ ಅಧಿಕಾರಿಗಳು ನಮ್ಮ HM ಗಣೇಶ್ ಪ್ರಸಾದ್ ಅವರ ಮನವಿ ತಂದಾಗ JCB ಮುಖಾಂತರ ಎಲ್ಲ ಸ್ವಚ್ಛತೆ ಮಾಡಿದ್ದಾರೆ. ಮತ್ತೆ ಏನೋ ಆರ್ಚ್ ಮತ್ತೆ ಏನು ಹೇಳಿದ್ರಲ್ಲ, ಆ ರುದ್ರಭೂಮಿಗೆ ಆರ್ಚ್ ಆಗಬೇಕು, ಮತ್ತೆ ಅದೇ ಥರ ಲೈಟ್ಗಳು ಅಳವಡಿಸಬೇಕು. ಮತ್ತೆ ಇನ್ನೊಂದು ಸಿಗ್ನಲ್ ಇಲ್ಲಿ ಮುಂದ್ಗಡೆ ನೋಡ್ಬೋದು, ದೇವಸ್ಥಾನಗಳು ಕಾಣಿಸ್ಬೋದು ನಿಮಗೆ. ಇಲ್ಲಿ ರೋಡಲ್ಲಿ ಬರೋ ಅಂಥದ್ದು ಈಗ ಚಾಮರಾಜನಗರ ರೋಡ್, ಇದು ಮೇನ್ ರೋಡು, ಎಲ್ಲ ಸರ್ಕಾರಿಗಳು ಓಡಾಡೋ ಅಂಥ ಜಾಗನೇ ಇದು. ಅವರು ಓಡಾಡ್ತಾರೆ. ಮತ್ತು ಅದೇ ಥರ ಯಾರು ಕ್ರಾಸಿಂಗಲ್ಲಿ ಏನು ಅಂತ ಗೊತ್ತಾಗೋದಿಲ್ಲ. ಅಲ್ಲಿ ಆ ಕ್ರಾಸಿಂಗಲ್ಲಿ ಯಾರು ಬರ್ತಾರೆ ಅನ್ನೋದು ಗೊತ್ತಾಗಲ್ಲ. ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ. ಅದರಿಂದ ಸಿಗ್ನಲ್ ಅಳವಡಿಸಬೇಕು ಅನ್ನೋದನ್ನ ನಾನು ಇಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಧನ್ಯವಾದಗಳು ಕುಮಾರ್ ಅವ್ರೆ. ನಮಸ್ಕಾರ. ಥ್ಯಾಂಕ್ ಯು. ಬೇಕು ಇದು ಇಲ್ಲೆಲ್ಲ ಸುತ್ತಮುತ್ತ ನೋಡಿ, ಇಲ್ಲೆಲ್ಲ ಪೈಂಟ್ ಆಗಬೇಕು. ಎಲ್ಲ ನಮ್ಮ ಗುಂಡು ಎಷ್ಟು ವಿಶಾಲವಾಗಿ, ಎಷ್ಟು ನೀವೇ ನೋಡ್ಬೋದು, ಎಲ್ಲ ಕಡೆ ದೇವಸ್ಥಾನ ಸುತ್ತ ಎಷ್ಟು ಚೆನ್ನಾಗಾಗಿದೆ ಅಂತ. ಸರ್, ಭಾಳ ಸಂತೋಷ ಆಯಿತು. ಈಗ ಇದು ಸ್ವಚ್ಛತಾ ಕಾರ್ಯನ ನಡೆದಿದೆ ಸರ್. ಹೌದು. ಆದರೆ ಇಲ್ಲಿ ಬರೀ ಡ್ರಿಂಕ್ಸ್ ಬಾಟ್ಲ್ಗಳು, ಆ ಬಾಟ್ಲು ಈ ಬಾಟ್ಲು ಮತ್ತು ಪುಂಡಾಪೋಖ್ರಿಗಳು, ಇಸ್ಪೀಟ್ಗಳು, ಜೂಜ್ಕಾರರು ಎಲ್ಲ ಇದೆಲ್ಲ ಸ್ವಲ್ಪ ರಾತ್ರಿ ಆದರೆ ಬರೀ ವ್ಯಭಿಚಾರನೂ ಕೂಡ ಇಲ್ಲಿ ನಡೀತಿದೆ ಅಂತ ಕೇಳ್ಪಟ್ಟಿದ್ದೀನಿ. ಇದ್ರ ಬಗ್ಗೆ ಏನು ಗಮನ ವಹಿಸ್ತೀರಿ ಸರ್? ಏನು ಹೇಳ್ತೀರಿ ಸರ್? ಖಂಡಿತವಾಗಲೂ ನಾನು ಕಣ್ಣಾರೆ ನೋಡಿದ್ದೀನಿ. ಇಲ್ಲೇ ಕುಡಿತಾ ಎಲ್ಲ ಅಲ್ಲಲ್ಲೇ ಬಿಸಾಡ್ತಾರೆ. ಸ್ವಚ್ಛತೆ ಅನ್ನೋದೇ ಇರೋದಿಲ್ಲ. ಈಗ ಒಂದು ದೇವಸ್ಥಾನ ಅಂದಮೇಲೆ ಎಷ್ಟು ಸ್ವಚ್ಛತೆ ಅನ್ನೋದು ಇರಬೇಕು ಅನ್ನೋದು ಅವ್ರಿಗೂ ಗೊತ್ತೇ ಇರಬೇಕು. ಅದೇ ಥರ ಇಲ್ಲಿ ಜೂಜಾಡ್ತಾರೆ. ಇಲ್ಲಿ ಸುತ್ತಮುತ್ತ ಇರ್ಬೋದು, ನೀವು ನೋಡ್ತಾ ಇರ್ಬೋದು, ಬಾಟಲ್ಗಳು ಇಲ್ಲೆಲ್ಲ ಸುತ್ತಮುತ್ತ ಬಾಟ್ಲುಗಳು ಬಿದ್ದಿದೆ. ಇದಕ್ಕೆ ನೈಟ್ ಬೀಟು ಈಗ ಒಬ್ಬ ಸಿಬ್ಬಂದಿಯನ್ನು ನೇಮಿಸಬೇಕು ಅಲ್ವಾ? ಸಿಬ್ಬಂದಿ ನೇಮಿಸಬೇಕು. ಅದೇ ಥರ ಇರ್ತಾರೆ ಅನ್ನೋದೇ ಕಾಣಿಸಲ್ಲ ಇಲ್ಲಿ. ಅದೇ ಥರ ಇಲ್ಲಿ ನಮಗೆ ರುದ್ರಭೂಮಿ ಅಂತ ಮಶಾಣದಲ್ಲಿ ಏನು ಐತೆ ನಮ್ಮ ಗುಂಡ್ಲುಪೇಟೆಗೆ, ಅದೇ ಥರ ಆರ್ಚ್ ಕೂಡ ಆಗಬೇಕು, ಮತ್ತು ಆರ್ಚ್ ಆಗಬೇಕು, ಮತ್ತು ಗೇಟ್ ಆಗಬೇಕು. ಆ ಥರ ಅನುಕೂಲ ಆದರೆ ಇದ್ದಷ್ಟು ನಮ್ಮ ಗುಂಡ್ಲುಪೇಟೆ ಸ್ವಚ್ಛತೆ ಇರುತ್ತದೆ. ನೋಡಿ, ಇಲ್ಲೂ ಸ್ವಚ್ಛತೆ ಅನ್ನೋದು ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಅಲ್ಲಿ ಗಿಡಗಳು ಬೆಳೆದಿರೋದು ಆ ಮಂಟಪ ಮೇಲೆ. ಅದೇ ಥರ ಇಲ್ಲಿ ಬೀಳುವಂಥ ಸಾಧ್ಯತೆಗಳು ಇದೆ. ಅದನ್ನ ಇದ್ದಷ್ಟು ನಾವು ಇದನ್ನು ಆಗಬೇಕು. ಇಲ್ಲಿ ಒಳಗಡೆ ಸ್ವಚ್ಛತೆ ಆಗಿಲ್ಲ, ಅದು ಕೂಡ ಸ್ವಚ್ಛತೆ ಆಗಬೇಕು ಸರ್. ಈಗ ಸ್ವಚ್ಛತೆ ಕಾರ್ಯ ಬಗ್ಗೆ HS ಗಣೇಶ್ ಪ್ರಸಾದ್ ಅವರು ಭಾಳ ನಿಜವಾಗ್ಲೂ ಕೂಡ ಹೆಮ್ಮೆ ಪಡುವಂಥದ್ದು. ಭಾಳ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳನ್ನ ಮಾಡಿಸ್ತಾ ಇದ್ದಾರೆ ಮುನ್ಸಿಪಾಲ್ಟಿ ವತಿಯಿಂದ. ಭಾಳ ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಷಯ. ಮುಂದಿನ ದಿನದಲ್ಲಿ ಇದೊಂದು ಪ್ರವಾಸಿ ತಾಣ ಆಗತ್ತಲ್ಲಿ ಅನುಮಾನನಿಲ್ಲ. ಇದ್ರ ಬಗ್ಗೆ ಹೇಳಿ ಸರ್. ಸರ್, ನಿಜವಾಗ್ಲೂ ಇದು ಖಂಡಿತವಾಗ್ಲೂ ಇದೆಲ್ಲ ದೇವಸ್ಥಾನಗಳು ಸರಿಪಡಿಸಿದ್ರೆ ಟೂರಿಸ್ಟ್ ಪ್ಲೇಸ್ ಆಗೋಂಥದ್ದು ಖಂಡಿತವಾಗಿ ಆಗೇ ಆಯ್ತದೆ. ನಮ್ಮ ಹಿಮವದ್ ಗೋಪಾಲಸ್ವಾಮಿ ಅನ್ನೋದು ನೋಡಿರ್ಬೋದು ನೀವು, ಆ ಥರ ಆಗ್ಬೋದು. ಈಗೆಲ್ಲ ನೋಡಿ, ಹಳೆಯ ಕಾಲದಲ್ಲಿ ಕಲ್ಲಿಂದ ಮಾಡಿರೋವಂಥ ದೇವಸ್ಥಾನ ಇದು. ಇನ್ನೂ ಮುಂದೂಡಿದ್ರೆ ಸಾರ್ವಜನಿಕರು ಬಂದು ಇನ್ನೂ ಖುಷಿ ಪಡುವಂಥ. ತುಂಬ ಧನ್ಯವಾದಗಳು ಸರ್, ಭಾಳಷ್ಟು ಮಾಹಿತಿಗಳು ಕೊಟ್ಟರೆ. ಜೂಜುಕೋರರು ಜಾಸ್ತಿ ಆಗ್ತಾಯಿದ್ರು, ಅದನ್ನೆಲ್ಲ ಕಡಿವಾಣ ಹಾಕಬೇಕು. ಅದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಅಧಿಕಾರಿಗಳಿಗೆ ಮನವಿ ಮಾಡಬೇಕು ಅವರು. ತುಂಬ ಧನ್ಯವಾದಗಳು ಜಯಕುಮಾರ್ ಸರ್. ಥ್ಯಾಂಕ್ ಯು ಸೊ ಮಚ್. ಮಾಹಿತಿಗಳು ನೀಡಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.